ಸೊ ಇವಾಗ ತಾನೇ ಶಿಖಂಡಿ ಮೂವಿನ ನೋಡ್ಕೊಂಡು ಬಂದೆ. ಆ್ಯಂಡ್ ನನ್ನ ಪ್ರೀತಿಯ ಸ್ನೇಹಿತೆಯಾದ ನೀತು ವನಜಾಕ್ಷಿ ಅವರು ಶಿಖಂಡಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು. ನಂದು ಅವ್ರದ್ದು ಒಡನಾಟ ಸೂಪರ್ ಕ್ವೀನ್ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಸ್ಟಾರ್ಟ್ ಆಗಿತ್ತು. ಅಲ್ಲೇನೆ ನೋಡ್ಬಿಟ್ಟಿದ್ದೀನಿ ಅವ್ರದ್ದು ಸಿಕ್ಕಾಪಟ್ಟೆ ಎನರ್ಜಿ. ಅರ್ಧನಾರೀಶ್ವರ ಅದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಶಿಖಂಡಿ ಅನ್ನೋ ಪದ ಕೇಳಿದ ತಕ್ಷಣ ಎಲ್ರಿಗೂ ಒಂಥರ ಆಗೋದು, ಬಟ್ ಇವಾಗ ಅದು ಒಂದು ಪವರ್ ಅಂತಾನೆ ಅನಿಸುತ್ತೆ. ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಇರ್ಬೋದು, ಅವರ ಒಂದು ಜೋಗತಿಯರ ಒಂದು ಸಾಂಗ್ ಇರ್ಬೋದು, ಆ ಮಂಗಳಮುಖಿಯದ್ದು ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ತುಂಬ ಡಿಫ್ರೆಂಟ್ ಆಗಿದೆ ಜಾನರು. ಆ್ಯಂಡ್ ಎಲ್ಲಿ ಒಳ್ಳೆತನ ಇರುತ್ತೆ, ತುಂಬ ಪ್ರೀತಿ ಎಲ್ಲಿರುತ್ತೋ, ಕೆಟ್ಟ ಕಾಲ ಬಂದಾಗ ಅವರು ಇನ್ನೂ ಫುಲ್ಲು ರೆಬೆಲ್ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ್ಯಂಡ್ ಯಾರಿಗೂ ಕರ್ಮ ಬಿಡೋದಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಕರ್ಮ ರಿಟರ್ನ್ಸ್. ಸೊ ಶಿಖಂಡಿನ ನೋಡಿ ಸಪೋರ್ಟ್ ಮಾಡಿ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ಗೆ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ಶಿಖಂಡಿ ಸಿನಿಮಾ ನೋಡಿದ್ವಿ, ತುಂಬಾ ಅದ್ಭುತವಾಗಿದೆ. ಅಂಡ್ ಮಹಾಭಾರತದಲ್ಲಿ ಶಿಖಂಡಿಯ ಪಾತ್ರ ಎಷ್ಟು ಮುಖ್ಯವಾಗಿದೆ ಅಂಡ್ ಆ ಪಾತ್ರನ ಎಷ್ಟು ಜನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡಿದಾರೆ ಅನ್ನೋದನ್ನ ಸಿನಿಮಾ ಮುಖಾಂತರ ತೋರಿಸಿದ್ರೆ, ಇಡೀ ಮಹಾಭಾರತ ಕಂಪ್ಲೀಟ್ ಆಗಬೇಕು ಅಂದ್ರೆ ಶಿಖಂಡಿಯ ಒಂದು ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಸಮಾಜದಲ್ಲಿ ಈ ತರ ಹಲವಾರು ಸಿಚುವೇಶನ್ಸ್ಗಳು ನಡೆದಾಗ, ಘಟನೆಗಳು ನಡೆದಾಗ ಶಿಖಂಡಿಯಾಗಿ ನಿಂತ್ಕೊಂಡು ಅದೆಲ್ಲವನ್ನು ಮೆಟ್ಟಿ ನಿಲ್ಲುವಂತ ಒಂದು ಪಾತ್ರ, ಒಂದು ತುಂಬಾ ಪವರ್ಫುಲ್ ಮೆಸೇಜ್ ಇರುವಂತ ಒಂದು ಸಿನಿಮಾ. ನೀತಿಗೋಸ್ಕರ ಬಂದ ಸಿನಿಮಾ ನೋಡೋದಕ್ಕೆ, ಆದ್ರೆ ಎಲ್ಲರೂ ಫ್ಯಾನ್ ಆದ ಸಿನಿಮಾ ನೋಡ್ತಾ. ಅದ್ಭುತವಾಗಿರುವಂತ ಡೈರೆಕ್ಷನ್, ಡೈಲಾಗ್ ರೈಟಿಂಗ್, ಮ್ಯೂಸಿಕ್ ಅಂಡ್ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ಅಂಡ್ ನೀತು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ 7 ಜನ, ರಾಘು ಆಗಿರ್ಬೋದು, ನೀತು, ನಿಖಿತಾ ಅವರು, ಹಾಗೆ ಹಲವಾರು ಜನ, ಆ 7 ಜನ ಜೋಗತಿಯರಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಿಖಿಲ್ ಇಸ್ ಅ ಫ್ರೆಂಡ್ ಆಫ್ ಮೈನ್. ಅಂಡ್ ತುಂಬಾ ಒಳ್ಳೆ ಸಿನಿಮಾ. ಕನ್ನಡಕ್ಕೆ ಈ ತರದೊಂದು ಮೈಥಾಲಜಿಕಲ್ ಒಂದು ಟಚ್ ಇಟ್ಕೊಂಡು ಬರುವಂತ ಸಿನಿಮಾಗಳು ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಜೈ ಶಿಖಂಡಿ. ಥ್ಯಾಂಕ್ ಯು. ಸೊ ಈಗ ತಾನೇ ಜಸ್ಟ್ ಶಿಖಂಡಿ ಮೂವಿನ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ಇವಾಗ ಗೊತ್ತಾಯಿತು. ಮಂಗಳಮುಖಿಯರಿಗೆ ಏನೇನೆಲ್ಲ ಕಷ್ಟ ಇರುತ್ತೆ, ಏನೇನೆಲ್ಲ ಇರುತ್ತೆ ಅಂತ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಘು ಆಗಿರಲಿ, ನೀತು ಮತ್ತು ನಿಖಿತಾ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಆಲ್ ದಿ ವೆರಿ ಬೆಸ್ಟ್ ಶಿಖಂಡಿ. ಖುಷಿ ಆಗ್ತಾ ಇದೆ. ನಾವು ಸೆಲೆಬ್ರೇಷನ್ ವಿತ್ ಸೆಲೆಬ್ರಿಟೀಸ್ ಅಂತ ಒಂದು ಶೋ ಮಾಡಿದ್ವಿ. ಆಡಿಯನ್ಸ್ಗಳ ಜೊತೆ ನಮ್ಮ ಇಡೀ ಸಿನಿಮಾ ಟೀಮ್ನ ನಾವು ಪರಿಚಯ ಮಾಡ್ಕೋಬೇಕು ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಒಳ್ಳೊಳ್ಳೆ ರಿವ್ಯೂಸ್ ಬರ್ತಿದೆ. ಫ್ರಮ್ ಡೇ 1 ಎಲ್ಲರ ರಿವ್ಯೂನು ಅದೇ ಆಗ್ತಾ ಇರೋದು. ತಾಯಿ ಸೆಂಟಿಮೆಂಟ್ ಇದೆ, ಎಮೋಷ್ನಲ್ ಇದೆ. ಆ್ಯಂಡ್ ಏನು ಶಿಖಂಡಿ ಅನ್ನೋದೆಲ್ಲದೂ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮಹಾಭಾರತಕ್ಕೂ ಈ ಸಿನಿಮಾಗೂ ಏನು ಸಂಬಂಧ, ಮಹಾಭಾರತಕ್ಕೂ ನಮ್ಮ ಜೀವನದಲ್ಲಿ ನಡೀತಾ ಇರೋದು ಡೈಲಿ ಬೇಸಿಸ್ ಮೇಲೆ ಏನೇನು ನಡೀತಾ ಇದೆ ಅನ್ನೋದನ್ನು ಸಣ್ಣ ಎಕ್ಸಿಸ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಸೊ ಐ ಥಿಂಕ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ಅದೃಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಶಿಖಂಡಿ ಬಗ್ಗೆ ಎಷ್ಟು ಸಿನಿಮಾ ಒಳ್ಳೊಳ್ಳೆ ಅವ್ರಿಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಇಷ್ಟು ದಿವಸ ಅವ್ರನ್ನ ತೋರಿಸ್ತಿದ್ದಂಥ ಶೈಲಿನೇ ಬೇರೆ ಇತ್ತು. ಈ ಸಿನಿಮಾದಲ್ಲಿ ಅವರು ದೈವಾಂಶ ಅನ್ನೋದನ್ನು ತೋರಿಸಿದ್ದಾರೆ. ಹಾಗೆ ಎಲ್ಲರಿಗೂ ಗೊತ್ತಿರೋದೇ ಜೋಗಕ್ಕೆ ಅವ್ರಿಗೆ ಮಕ್ಕಳಾಗೋದಿಲ್ಲ. ಸೊ ಅವ್ರಿಗೊಂದು ಮಗುವಿನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಐ ಥಿಂಕ್ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ತಾಯರಿಂದ. ಖುಷಿ ಆಗ್ತದೆ. ಈ ರೀತಿ ಮುಂದೆ ಹೋಗಲಿ ಅಂತ ಬೇಡಬೇಕು. ನನ್ನ ಸ್ನೇಹಿತರ ಜಸ್ಟ, ನಿಖಿತಾ, ನೀತಿ ವನಜಾಕ್ಷಿ, ನಾಗೇಂದ್ರ ಅದ್ಭುತವಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ. ಎಲ್ಲರೂ ಚೆನ್ನಾಗಿದೆ. ಹೊಸಬ್ರ ಪ್ರಯತ್ನ, ಹೊಸ ಪ್ರಕೃತಿಗಳು ಮೊದಲೇ ಸಲಿಗೆ ಬಣ್ಣ ಹಚ್ಚಿದ್ದಾರೆ. ಪ್ರೊಡ್ಯೂಸರ್ ಕನ್ನಡ ಚಿತ್ರ ಮಾಡೋದಕ್ಕೆ ಆಗ್ತದಲ್ಲಿ ಪ್ರೀಮಿಯರ್ ಶೋ ಇಟ್ಟು ಈ ಥರ ಬಜೆಟ್ ಶೋಗಳನ್ನ ಚಿತ್ರಣ ಮಾಡಿ ಯಂಗ್ ಎನರ್ಜೆಟಿಕ್ ಒಂದು ಪೀಳಿಗೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಆಲ್ಸೋ ಆ್ಯಂಡ್ ಐ ಲವ್ 3 ಜನ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಅವರ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ. ಐ ಥಿಂಕ್ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಅವರು ಬರಬೇಕು.